ನಲ್ಲಿ ಮಾಜಿ ಎಂಪಿ ಮತ್ತು ಹಾಲಿ ಎಂಪಿಯ ನಡುವೆ ಈಗ ಕ್ರೆಡಿಟ್ ವಾರ್ ಜೋರಾಗ್ತಾ ಇದೆ. ನೋಡಿ, ಇದೀಗ ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರಕ್ಕೆ ಗಲಾಟೆ ಆಗ್ತಾ ಇದ್ದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ. ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ ಮಾಜಿ ಸಚಿವ ಭಗವಂತ್ ಖೂಬಾ ನಡುವೆ ಸಮರ. ಸದ್ಯ ಅಲ್ಲಿ ಈಗ ಎಂಪಿ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಈಶ್ವರ್ ಖಂಡ್ರೆ ಇದ್ದಾರೆ. ಮಾಜಿ ಸಚಿವರು ಅಂದ್ರೆ ಮಾಜಿ ಎಂಪಿಯಲ್ಲಿ ಭಗವಂತ್ ಖೂಬಾ ಅವರಿದ್ರು. ದೇವಸ್ಥಾನಕ್ಕೆ ಹೊರಟ ಮಾಜಿ ಸಚಿವ ಭಗವಂತ್ ಖೂಬಾ ಅವರನ್ನ ಪಾಪನಾಶ ದೇಗುಲದ ಗೇಟ್ ಬಳಿ ಒಂದು ತಡೆದಿದ್ದಾರಂತೆ. ಪ್ರತಿಭಟನಾ ಸ್ಥಳದಿಂದ ವ್ಯಾನ್ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಈಗ ಪೊಲೀಸರ ನಡೆಗೆ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಪಾಪನಾಶ ದೇವಸ್ಥಾನದ ಬಳಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಬರೋಬ್ಬರಿ 23 ಕೋಟಿ ಅಲರ್ಟ್ ಆಗಿದೆ ಸೆಂಟ್ರಲ್ನಿಂದ. ಅದನ್ನ ನಾನು ಕಾಡಿಬೇಡಿ ಮೋದಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಸ್ಕೊಂಡು ಪಾಪನಾಶ ದೇವಸ್ಥಾನ ಏನಿದೆ ಅದರ ಜೀರ್ಣೋದ್ಧಾರಕ್ಕೆ ತರಿಸಿದ್ದು ನಾನು. ಮೋದಿ ಅವರು ವರ್ಚುವಲ್ ಆಗಿ ಶಂಕುಸ್ಥಾಪನೆ ಮಾಡಿದ್ರು. ಈಗ ಇವರು ನಾವು ಮಾಡಿಸಿದ್ದು ಅಂತ ಹೇಳಕ್ಕೆ ಶಂಕುಸ್ಥಾಪನೆಗೆ ಅಂದ್ರೆ ಕ್ರೆಡಿಟ್ ತಗೊಳಕ್ಕೋಸ್ಕರ ಈಶ್ವರ್ ಖಂಡ್ರೆ ಕುಟುಂಬ ಮುಂದಾಗ್ತಾ ಇದೆ ಅಂತ ಬಿಜೆಪಿಗರ ಆಕ್ರೋಶ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಶಿವಯ್ಯ ನೀಡ್ತಾರೆ. ಶಿವಯ್ಯ, ಪ್ರತಿಭಟನೆ ಯಾವ ಹಂತಕ್ಕೆ ಬಂದು ತಲುಪಿದೆ? ಕಾಂಗ್ರೆಸ್ಸಿಗರ ಸಮರ್ಥನೆ ಏನು ಇದಕ್ಕೆ? ವಿದ್ಯಾ, ಏನು ಪಾಪನಾಶ ಜೀರ್ಣೋದ್ಧಾರ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಳಿಗ್ಗೆಯಿಂದಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಮತ್ತೆ ನಾಯಕರ ಮಧ್ಯೆ ಸಾಕಷ್ಟು ಒಂದು ಜಟಾಪಟಿ ನಡೀತಾ ಇತ್ತು. ಏನು ಶಂಕುಸ್ಥಾಪನೆಗೆ ಸಂಸದ ಸಾಗರ್ ಖಂಡ್ರೆ ಮತ್ತು ಈಶ್ವರ್ ಖಂಡ್ರೆ ಅವರು ಬರ್ತಿರುವಂತಹ ವೇಳೆಯಲ್ಲಿ ಪಾಪನಾಶ್ನ ಮಹಾದ್ವಾರದ ಬಳಿ ಬಿಜೆಪಿ ಕಾರ್ಯಕರ್ತರು ಮೊದಲನೇ ಮಹಾದ್ವಾರದ ಬಳಿ ಈ ಕಡೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್, ಶೈಲೇಂದ್ರ ಬೆಲ್ದಾಳೆ, ಮಾಜಿ ಸಂಸದ ಭಗವಂತ್ ಖೂಬಾ ಅವರು ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ನಾವು ಒಳಗಡೆ ಹೋಗ್ಲಿಕ್ಕೆ ನಮ್ಗೆ ಅವಕಾಶ ಕೊಡಿ, ನಮ್ಗೆ ಪಾಪನಾಶ ದೇವರ ದರ್ಶನ ಪಡಿಬೇಕು, ನಾವು ಪೂಜೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಅವರು ಪಟ್ಟು ಹಿಡಿದಿದ್ರು. ಆದ್ರೆ ಪೊಲೀಸರು ಯಾವುದೇ ಕಾರಣಕ್ಕೂ ಬಿಜೆಪಿ ನಾಯಕರಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಲು ಅನುಮತಿ ನೀಡಿಲ್ಲ. ಯಾಕಂತಂದ್ರೆ ಈ ಕಡೆ ಕಾಂಗ್ರೆಸ್ನವರು ಬರ್ತಾ ಇದ್ದಾರೆ ಶಂಕುಸ್ಥಾಪನೆ ಮಾಡ್ಲಿಕ್ಕೆ. ಸಂಸದ ಸಾಗರ್ ಖಂಡ್ರೆ ಅವರ ಬೆಂಬಲಿಗರು, ಅವರ ಕಾರ್ಯಕರ್ತರು ಮತ್ತೆ ಈಶ್ವರ್ ಖಂಡ್ರೆ ಅವರು ಬರ್ತಾ ಇದ್ದಾರೆ. ಈ ಕಡೆ ಇವರು ಬಿಜೆಪಿ ಅವರು ಬಂದ್ರೆ ಒಂದು ಗಲಾಟೆ ಆಗುವ ಸಂಭವ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಕಾರ್ಯಕರ್ತರನ್ನ ಪಾಪನಾಶನ ಮಹಾದ್ವಾರದ ಬಳಿ, ಮುಖ್ಯ ದ್ವಾರದ ಬಳಿ ಅವರನ್ನ ತಡೆಯುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪೊಲೀಸರು ಹರಸಾಹಸ ಪಟ್ಟರು. ಅದರಿಂದ ಏನು ಬಿಜೆಪಿ ಅವರು ಕೂಡ ಅದೇ ಒಂದು ಸ್ಥಳದಲ್ಲಿ ರಸ್ತೆ ಮಧ್ಯೆ ಕುಳಿತು ಸುಮಾರು 1 ಗಂಟೆಗಳ ಕಾಲ ಪ್ರತಿಭಟನೆಯನ್ನ ಮಾಡಿದ್ರು. ಆ ಪ್ರತಿಭಟನೆಯ ಕಾರಣ 1 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿತ್ತು. ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ಒಂದು ಸಮಸ್ಯೆ ಆಗಿತ್ತು. ಈಗ ಸದ್ಯಕ್ಕೆ ಈಶ್ವರ್ ಖಂಡ್ರೆ ಅವರು ಸದ್ಯಕ್ಕೆ ಏನು ಪಾಪನಾಶ ದೇವಸ್ಥಾನದ ಹತ್ತಿರ ಬಂದಿದ್ದಾರೆ. ಸಂಸದ ಸಾಗರ್ ಖಂಡ್ರೆ ಅವರು ಕೂಡ ಬಂದಿರುವಂತದ್ದು. ಈಗ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಕಾಂಗ್ರೆಸ್ನವರು ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಈಗ ಸದ್ಯಕ್ಕೆ ಈಶ್ವರ್ ಖಂಡ್ರೆ ಅವರು ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಆ ಕಡೆ ಏನು ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ಬಿಜೆಪಿ ಕಾರ್ಯಕರ್ತರು, ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾಜಿ ಸಂಸದ ಭಗವಂತ್ ಖೂಬಾ ಅವರನ್ನ ಕೂಡ ವಶಕ್ಕೆ ಪಡೆದು ಆ ಕಡೆ ಎಲ್ರಿಗೂ ಕೂಡ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂತ ಒಂದು ಪ್ರಯತ್ನ ಮಾಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್.